ब्रेक के बाद स्वागत है आपका सी न्यूज भारत में। खबर कर्नाटक से है, जहां पूर्व डिप्टी सीएम एवं विधायक लक्ष्मण सवदी ने पेयजल योजना के लिए भूमि पूजन कर कहा, निर्वाचन क्षेत्र से तहसील के लोगों ने मुझे 3 बार चुनाव जीतने के बराबर वोट देकर जिताया है। मेरे भगवान मेरे मतदाता ही हैं, तो फिर मैं मंत्री स्थान पाने के लिए दूसरों के पैर क्यों छूं? कुछ लोग समझते हैं लक्ष्मण सवदी कन्हा जाएगा, उसे घूम फिरकर हमारे पास ही आना होगा। ये उन लोगों की गलत फहमी है। आप लोगों का आशीर्वाद मेरे सर पर रहते हुए मुझे किसी के आगे सर झुकाने की आवश्यकता नहीं है। उन्होंने क्या कुछ कहा, आइए सुनाते हैं। ನಮ್ಮ ಪಾರ್ಕ್ನಲ್ಲಿ ರಸ್ತೆವರೆಗೆ ಸುಮಾರು 10 ಫೂಟ್ ಅಗಲ 5 ಫೂಟ್ ಗುಮ್ಮು ಒಂದು ಆರ್ಸಿಸಿ ಕಿನಾಲ್ ತರ ಚರಂಡಿಯನ್ನು ಮಾಡಲಿಕ್ಕೆ 10 ಕೋಟಿ ರೂಪಾಯಿಗಳನ್ನು ಇವತ್ತು ಬಿಡುಗಡೆಯನ್ನು ಮಾಡಿಸಿಕೊಂಡು ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅಲ್ಲಿ ಗಟಾರನ್ನು ನಿರ್ಮಾಣ ಮಾಡಿ ಆ 100 ಫೂಟ್ನಲ್ಲಿ ನಮಗೆ 30 ಫೂಟ್ ಜಾಗ ಪಡ್ಕೊಂಡು ಇನ್ನೂ 70 ಫೂಟ್ ಏನು ಜಾಗ ಉಳಿಯುತ್ತೆ. ಆ ಪಾರ್ಕ್ನಲ್ಲಿ ರೋಡ್ನಿಂದ ಸಿದ್ದೇಶ್ವರ ಅಗಸಿ ತನಕ ಇನ್ನೊಂದು ಹೊಸ ರಸ್ತೆಯನ್ನು ಮಾಡಿ ಆ ಪಕ್ಕಕ್ಕೆ ಗಾರ್ಡನ್ ಮಾಡಿದರೆ ಅಲ್ಲಿ ಸೌಂದರ್ಯೀಕರಣ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ರಸ್ತೆಯಿಂದ ನಮ್ಮ ಮಿರಾಜಿಂದ ಬಂದಿರತಕ್ಕಂಥ ವಾಹನಗಳು ಈ ರಸ್ತೆ ಮೇಲೆ ಹೋಗೋದು ಬದಲಿಗೆ ಆ ರಸ್ತೆ ಮುಖಾಂತರ ಹೊರಗಡೆ ಹೋದರೆ ಬಹಳಷ್ಟು ವಾಹನಗಳ ದಟ್ಟಣೆ ಕೂಡ ತಪ್ಪುತ್ತೆ ಮತ್ತು ಅದರ ಜೊತೆಗೆ ಸಾರ್ವಜನಿಕರ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಮತ್ತು ಆ ಗಟಾರದ ಗಲೀಜವನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಯೋಜನೆ ಕೂಡ ಹಾಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನೂ ಅನೇಕ ಯೋಜನೆಗಳನ್ನು ಹಾಕೊಂಡಿದ್ದೀವಿ. ನಾನು ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನನಗೆ ಸುಮಾರು 20 ವರ್ಷಗಳ ಕಾಲ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನೀವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಅದನ್ನು ಸದ್ಬಳಕೆ ಮಾಡಿಕೊಂಡು ನನ್ನ ಕ್ಷೇತ್ರದ ಜನ ನನಗೇನು ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಋಣವನ್ನು ನಾನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ನಾನು ಈ ಕ್ಷೇತ್ರಕ್ಕೆ ಮಾಡಬೇಕಾಗಿದೆ. ಇದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗನನ್ನ ನೀವು ವಿಧಾನಸಭೆಯ 3ನೇ ಅಂತಸ್ತಿನವರೆಗೆ ನಿರಂತರವಾಗಿ ಕಳಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ರಿ. ಅದರಿಂದ ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಇವೆರಡೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅದನ್ನು ಸದ್ಬಳಕೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡುವುದರ ಮುಖಾಂತರ ನೀವು ಹರಿಸಿರ್ತಕ್ಕಂಥ ಋಣದ ಭಾರವನ್ನು ನಾನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ. ನನ್ನ ಪುರಸಭೆ ಎಲ್ಲ ಸನ್ಮಿತ್ರರಿಗೆ ತಾಯಂದಿರಿಗೆ ನಾನು ವಿನಂತಿಯನ್ನು ಮಾಡುತ್ತೆ, ಜನ ನಮಗೊಂದ್ಸಲ ಆಶೀರ್ವಾದ ಮಾಡಿದಾಗ ನಾವು ಅರ್ಥ ಮಾಡ್ಕೋಬೇಕು, ಅದು ನೀವು ಮತ್ತು ನಾನು ಅಥಣಿ ಪಟ್ಟಣಕ್ಕೆ ನಿಮ್ಮನ್ನೇನು ಇವತ್ತು ಅಥಣಿ ಪಟ್ಟಣ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಎಷ್ಟ ಹಿಂದೆಲ್ಲ 20, 21, 22, 25 ಅಟ್ಟ ಇತ್ತು. ಪ್ರತಿ ಸಲ ಎಷ್ಟು ಹೋದ್ರಿ? 3 ಅವಧಿ ಆರಿಸ್ಕೊಳ್ಳೋ ಟೋಟ್ ಹಾಕ್ಯಾರ. 3 ಅವಧಿ ಆಗೋಟ್ ಕೆಲಸ ನಾವು ಮಾಡ್ಬೇಕು, ಮಾಡಬಹುದು. ನಾ ಅದಕ್ಕೆ ಮುಖ್ಯಮಂತ್ರಿಗಳು ಮಂತ್ರಿ ಕಂಟ್ರಿ ಬಿಟ್ಟರು ನನಗೆ ಆಗೋಗೈತೆ. ಮಂತ್ರಿಗಳು ಭಾಳ ಮಂದಿ ತಿಳ್ಕೊಂಡ ಲಕ್ಷ್ಮಣ ಸವದಿ ಮಂತ್ರಿ ಸಲಗ ಅವ್ರ ಬಳಿ ಹೋಗ್ತಾನೆ, ಇವ್ರ ಬಳಿ ಹೋಗ್ತಾನೆ, ಅವ್ರು ಕಾಲ್ ಬಿಡ್ತಾನೆ, ಇವ್ರು ಕಾಲ್ ಬಿಡ್ತಾರೆ. ಸಿದ್ದೇಶ್ವರ ಅವರ ಭಾಷಣ ಕೇಳಿದವ ನಾನು, ಅವ್ರ ಅನ್ಯಾಯ ನಾನು ಅದ್ರ ಬಗ್ಗೆ ಜೋರು ಸೋರಿಸ್ತಾನ. ಭಾಳ ಮಂದಿ ತಿಳ್ಕೊಂಡ
ಇದು ಗಿರಾಕಿ ಹಿಂದೆಲ್ಲ ನಮ್ಮ ಮನೆಗೆ ಬರತೈತಿ, ನಾನು ಮಂತ್ರಿ ಮಾಡೋದು ಬರತೈತಿ. ನಾನು ಏನೇ ಕೇಳೋದು ಇಲ್ಲೇ ನಾನೇ ಏನೋ ಬೇಡ್ಕೊಳ್ಳೋದು ಇಲ್ಲೇ ಇವರೊಬ್ಬರ ಆಶೀರ್ವಾದ ಸಾಕು ನನಗೆ. ಅಲ್ಲ ಮುರುಗಪ್ಪ ಅಂತಂದ ಇಲ್ಲಿ ಕೂತಿರ್ತಕ್ಕಂಥವ್ರು ದೊಡ್ಡ ನಮ್ಗೆ ನಿಮ್ಮ ಆಶ್ರಯ ಬೇಕು, ನನಗೆ ನಿಮ್ಮ ಆಶೀರ್ವಾದ ಬೇಕು. ಈ ಕ್ಷೇತ್ರಕ್ಕೆ ಏನ್ ಬೇಕಂತ ಮಾಡ್ತೀನಿ. ನಾನು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ, ನನಗೆ ಮಂತ್ರಿಗಿಂತ ಆಗ್ಬಿಟ್ಟಿನಿ ಭಾಳ ಸಲ. ಎಲ್ಲ ಖಾತೆಗಳು ನೋಡಿದ್ದೀನಿ. ಮತ್ತು ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿದೆ. ಯಾವ ಖಾತೆದೊಳಗೆ ಯಾವ್ದು ಮಾಡಬಾರ್ದು ಅಂತ ನಾನು ಬರೆದಿದ್ದೆ, ನಾನು ಮಾಡಬಾರ್ದು ಅಂತ ಹೇಳಿ ಬರೆದದ್ದಕ್ಕೆ ಮಾಡಿದವರು ಇವತ್ತು ಜೈಲಿಗೆ ಹೋಗ್ತಾರೆ. ನಾನೇನು ಅಂದ್ರೆ ಏನಕ್ಕೆ ಈ ಮಾತನ್ನು ಹೇಳ್ತೀನಂದ್ರೆ, 15 ಜನ ನನಗೆ ಮತ ಹಾಕಿ ಏನು ಕಳಿಸಿದಾರಲ್ಲ ಅವರಿಗೆ ಹೂ ತರೋ ಕೆಲಸ ಮಾಡಿರೋ ಹೊರತಾಗಿ ಹುಲ್ಲು ತರೋ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಇನ್ನೂ ಬಹಳಷ್ಟು ಯೋಜನೆಗಳನ್ನ ಅಥಣಿ ತಾಲೂಕಿಗೆ ತರಬೇಕಾಗಿದೆ. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು. कर्नाटक से सी न्यूज संवाददाता रमजान मुजावर की रिपोर्ट। फिलहाल इस खास रिपोर्ट में बस इतना ही। देश दुनिया की बाकी खबरों को जानने के लिए आप देखते रहिए सी न्यूज भारत।